ಹಲೋ ಫ್ರೆಂಡ್ಸ್, ನನ್ನ ಹೆಸರು ಡಾಕ್ಟರ್ ಯೋಗ ಪ್ರಕಾಶ್, ಕನ್ಸಲ್ಟಿಂಗ್ ಆರ್ಥೋಪೆಡಿಕ್ ಸರ್ಜನ್ ಆ್ಯಂಡ್ ಆನಿಯಾ ಹಾಸ್ಪಿಟಲ್, ವಿಜಯನಗರ. ಕಾಮನ್ ಪ್ರಾಬ್ಲಮ್ಸ್ ಇನ್ ಆರ್ಥೋಪೆಡಿಕ್ಸ್, ಒನ್ ಆಫ್ ದ ಮೋಸ್ಟ್ ಕಾಸಿಂಗ್ ಟ್ರಬಲ್ ಎಲ್ರಿಗೂ ಏನಂದರೆ ಅದು ಆಥ್ರೈಟಿಸ್ ಅಂತ ಹೇಳ್ತೀವಿ. ಇನಿಷಿಯಲಿ ನೀವು ಭಾಳನೇ ಓಡಾಡಿರ್ತೀರಾ, ಸೊ ಏಜ್ ಅರೌಂಡ್ 40 to 50 ಇಯರ್ಸ್ ಇದ್ದಾಗ ಸೊ ಅವ್ರಿಗೆ ಅರ್ಲಿ ಆಥ್ರೈಟಿಸ್ ಅನ್ನೋದು ಶುರು ಆಗಿರ್ಬೋದು. ಯೂಶಲಿ ಅವರು ಸ್ಟೇರ್ ಕ್ಲೈಂಬಿಂಗ್ ಮಾಡಿ ಭಾಳ ಹತ್ತಿ ಇಳಿಯೋದು ಮಾಡೋದಾಗಲಿ, ಸೊ ತುಂಬ ವಾಕ್ ಮಾಡಿ, ಸೊ ಆಮೇಲೆ ನೋವು ಅಂತ ಕೂತ್ಕೊಳ್ತಾರೆ. ಸೊ ಯಾವಾಗ ಬಂದು ರಸ್ ತೊಗೊಳ್ತಾರೆ, ಸೋಫಾ ಮೇಲೆ ಕೂತ್ಕೊಂಡು ಅಥವಾ ಚೇರ್ ಮೇಲೆ ಕೂತ್ಕೊಂಡು ಎದ್ದೇಳ್ಬೇಕಾರೆ ಸೊ ಯೂಶಲಿ ಅವ್ರು ಮಂಡಿ ಹಿಡ್ಕೊಂಡು ತುಂಬ ನೋವು ಅಂತ ಹೇಳ್ತಾ ಇರ್ತಾರೆ. ಸೊ ಈ ಥರ ಸಂಬಂಧಪಟ್ಟಂಗೆ ನೋವು ಶುರು ಆಯಿತು ಅಂದರೆ ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆನ್ ಡೂಯಿಂಗ್ ದ ಆ್ಯಕ್ಟಿವಿಟೀಸ್. ದಟ್ ಇಸ್ ದ ಫಸ್ಟ್ ಥಿಂಗ್. ಸೊ ಯಾವ ರೀತಿ ಅದನ್ನು ಪ್ರಿವೆಂಟ್ ಮಾಡಬೇಕು ಅಂದರೆ ಸೊ ಅವಾಯ್ಡ್ ಟು ಯೂಸ್ ಸ್ಟೇರ್ಸ್, ಕೆಳಗೆ ನೆಲ ಮೇಲೆ ಕೂರೋದು ಅದೆಲ್ಲ ಅವಾಯ್ಡ್ ಮಾಡೋದು. ಸಹಜವಾಗಿ ತಾನಾಗ್ತಾನೆ ನಾವು ಸರಿ ಹೋಗ್ಬಿಡುತ್ತೆ. 2 ಥರ ಆಥ್ರೈಟಿಸ್ ಬರೋದು ನಮ್ಮಲ್ಲಿ ಕಾಮನ್ಲಿ. ಒಂದು ಆಸ್ಟಿಯೋಆಥ್ರೈಟಿಸ್ ಅಂತ ಹೇಳ್ತೀವಿ, ಇನ್ನೊಂದು ರುಮಟಾಯ್ಡ್ ಆಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಆಸ್ಟಿಯೋಆಥ್ರೈಟಿಸ್ ದಟ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಮೆಕ್ಯಾನಿಕಲ್ ಲೋಡ್ ಬೇರಿಂಗ್ ಆಫ್ ದ ಜಾಯಿಂಟ್ಸ್. ಮೆಕ್ಯಾನಿಕಲ್ ಲೋಡ್ ಬೇರಿಂಗ್ ಅಂದರೆ ನಮ್ಮ ವೆಯ್ಟ್ ನಮ್ಮ ಜಾಯಿಂಟ್ಸ್ ಮೇಲೆ ಬೀಳುತ್ತೆ. ಸೊ ಆ ಜಾಯಿಂಟ್ ಪೇನ್ ಬಂದಾಗ ಎಫೆಕ್ಟ್ ಆಗೋದು ಹಿಪ್ ಜಾಯಿಂಟ್ ಆ್ಯಂಡ್ ನೀ ಜಾಯಿಂಟ್. ಸೊ ಇದು ಮೋಸ್ಟ್ ಕಾಮನ್ಲಿ ವಿ ಸಿ ನೀ ಆ್ಯಂಡ್ ಹಿಪ್ ಆಥ್ರೈಟಿಸ್. ಸೊ ನಥಿಂಗ್ ಬಟ್ ಮೂಳೆ ಸವಿಯೋದು, ಒಂದಕ್ಕೊಂದು ರಬ್ ಆದಾಗ ಸರ್ಫೇಸಸ್, ಕಾರ್ಟಿಲೇಜ್ ಅಂತ ಏನು ಬರುತ್ತೆ ಅದು ರಫ್ನಿಂಗ್ ಅಂತ ಆಗುತ್ತೆ. ಸೊ ಇದು ಸ್ಟಾರ್ಟಿಂಗ್ ಅಲ್ಲ ಇನಿಷಿಯಲ್ ಸ್ಟೇಜಲ್ಲಿ ಇದ್ದರೆ ಟ್ರೀಟ್ಮೆಂಟ್ ಈಸ್ ವೆರಿ ಸಿಂಪಲ್. ವಿ ಹ್ಯಾವ್ ಟು ಗಿವ್ ರೆಸ್ಟ್, ಯೂಸ್ ಅ ನೀ ಕ್ಯಾಪ್, ಐಸಿಂಗ್ ಮಾಡೋದು, ಸಿಂಪಲ್ ಮೆಡಿಕೇಷನ್ಸ್ ತೊಗೊಂಡು ಬಿಟ್ಬಿಡ್ಬೋದು. ಸೊ ಆ್ಯಕ್ಟಿವಿಟಿ ಲೆವೆಲ್ ಕಮ್ಮಿ ಮಾಡೋದು ಅವಶ್ಯಕತೆ ಇರುತ್ತಾ ಇಲ್ವೋ, ಡಿಪೆಂಡಿಂಗ್ ಅಪಾನ್ ದೇರ್ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್. ಸೊ ಪದೇ ಪದೇ ನೋವು ಬರ್ತಾನೆ ಇದೆ ಅಂದರೆ ಈ ಆಸ್ಟಿಯೋಆಥ್ರೈಟಿಸಲ್ಲಿ ಸೊ ನೆಕ್ಸ್ಟ್ ಸ್ಟೆಪ್ ಆಫ್ ಟ್ರೀಟ್ಮೆಂಟ್ ವಿಲ್ ಬಿ ವಿ ಹ್ಯಾವ್ ಟು ಗೆಟ್ ಸಮ್ ಇನ್ವೆಸ್ಟಿಗೇಷನ್ಸ್. ಅದು ಎಕ್ಸ್ರೇ ಮಾಡಿಸ್ತೀವಿ, ಎಕ್ಸ್ರೇ ಮಾಡಿಸಿ ನೋಡ್ತೀವಿ ಕಾರ್ಟಿಲೇಜ್ ನಿಜವಾಗ್ಲೂ ತುಂಬ ಸೌದಿದೆಯಾ ಅಂದರೆ ವಿ ಹ್ಯಾವ್ ಟು ಡೂ ಎನಿ ಇಂಟರ್ವೆನ್ಷನ್ ಅಂದರೆ ಅವಾಗ ಮಾತ್ರ ನಾವು ತೀರ್ಮಾನ ತೊಗೊಳ್ತೀವಿ. ಇಲ್ಲ ಅಂದರೆ ಫಿಸಿಯೋಥೆರಪಿ ಕೊಟ್ಟು ಕಾರ್ಟಿಲೇಜ್ ಎನ್ಹಾನ್ಸಿಂಗ್ ಡ್ರಗ್ಸ್ ತೊಗೊಳೋದು, ಈ ಥರ ಟ್ರೀಟ್ಮೆಂಟಲ್ಲಿ ನಾವು ಮುಗಿಸ್ಬೋದು. ಸೊ ಹಾಗಿದ್ದು ಅದು ಅಡ್ವಾನ್ಸ್ಡ್ ಆಥ್ರೈಟಿಸ್ ಹೋಯಿತು ಅಂದರೆ ಅರೌಂಡ್ 50 to 60 ಇಯರ್ಸ್ ಆಫ್ ಏಜ್ ಬಂದರೆ ಸೊ ಏನು ಟ್ರೀಟ್ಮೆಂಟು, ಅಲ್ಲಿಗೆ ನಾವು ನೀ ರಿಪ್ಲೇಸ್ಮೆಂಟ್ ಅಂತ ಒಂದು ಪ್ರೊಸೀಜರ್ ಇದೆ, ಎಲ್ರಿಗೂ ಬೇಕಾದು. ಸೊ ತುಂಬ ಜನ ಏನಂದರೆ ಈಗ ನೀ ರಿಪ್ಲೇಸ್ಮೆಂಟ್ ಮಾಡೋದಂದರೆ ಭಯ ಬೀಳ್ಬಿಡ್ತಾರೆ. ಸೊ ಭಯ ಬೀಳೋದು ಏನೂ ಇಲ್ಲ ಮೈ ಫ್ರೆಂಡ್ಸ್. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ವಿ ಡೋಂಟ್ ನೀಡ್ ಟು ಗೋ ಟು ದಟ್ ಲೆವೆಲ್ ಅನ್ನೋದಿದ್ರೆ ಫಸ್ಟೇ ಪ್ರಿವೆಂಟ್ ಮಾಡ್ಕೋಬೇಕು. ಸೊ ಆ್ಯಟ್ ದ ಇನಿಷಿಯಲ್ ಸ್ಟಾರ್ಟ್ ಆಫ್ ದ ಪೇನ್ ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಬೈ ಅವಾಯ್ಡಿಂಗ್ ದ ಆ್ಯಕ್ಟಿವಿಟೀಸ್, ವಿಗರಸ್ ಆ್ಯಕ್ಟಿವಿಟೀಸ್ ಅನ್ನೋದು ಕಂಟ್ರೋಲ್ ಮಾಡಿ. ಸೊ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ವಿ ಹ್ಯಾವ್ ಟು ಟೇಕ್ ದ ಕಾರ್ಟಿಲೇಜ್ ಎನ್ಹಾನ್ಸಿಂಗ್ ಡ್ರಗ್ಸ್. ಅಲ್ಲಿಗೆ ನೋವು ಕಮ್ಮಿ ಆಯಿತು ಅಂದರೆ ಅಲ್ಲಿ ನೀ ರಿಪ್ಲೇಸ್ಮೆಂಟ್ವರೆಗೂ ಹೋಗೋದಿಲ್ಲ. ಇದ್ರ ಬಗ್ಗೆ ಏನೋ ಹೆಚ್ಚು ಇನ್ಫಾರ್ಮೇಷನ್ ಬೇಕು ಅಂದರೆ ತಾವೆಲ್ಲ ಆನಿ ಹಾಸ್ಪಿಟಲ್ ಬಂದು ವಿಸಿಟ್ ಮಾಡಿ.